ರೆಸಿಪಿ ನಂಬರ್ 107. ಇವತ್ತಿನ ರೆಸಿಪಿಲಿ ನಾನು ಅಪ್ಪೆ ಹುಳಿ ಸಾರು ಅಂತ ಹೇಳ್ತಾರೆ, ಅಥವಾ ಮಾವಿನಕಾಯಿ ರಸಮ್ ಅಂತಲೂ ಕೂಡ ಹೇಳ್ತಾರೆ. ತುಂಬ ರುಚಿ. ಬನ್ನಿ ತಿಳಿಸ್ಕೊಡ್ತೀನಿ. ಫಸ್ಟ್ ನಿಮ್ಮೆಲ್ಲರಿಗೂ ರಶ್ಮಿ ಯೂಟ್ಯೂಬ್ ಚಾನಲ್ ಆರ್ಆರ್ಗೆ ಸ್ವಾಗತ ಆ್ಯಂಡ್ ಸುಸ್ವಾಗತ. ಕೆಲವು ಸೀಸನ್ಗಳಲ್ಲಿ ಕೆಲವು ತರಕಾರಿಗಳು, ಕೆಲವು ಹಣ್ಣುಗಳು ಬರ್ತಾ ಇರುತ್ತೆ. ಆ ತರಕಾರಿ ಆ ಸೀಸನ್ಗೆ ತುಂಬ ಒಳ್ಳೆಯದು, ತಿಂತಾ ಇರಬೇಕಾಗತ್ತೆ. ಹಣ್ಣುಗಳು ಕೂಡ ಹಾಗೆಯೇ. ನಾನಿಲ್ಲಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಕಾಯಿಯಲ್ಲಿ ಏನು ಮಾಡ್ಬೋದು? ಹೌದು, ಅಪ್ಪೆ ಹುಳಿ. ಮಲೆನಾಡು ಕಡೆ ಅಪ್ಪೆ ಹುಳಿ ಅಂತೇಳಿ ಮಾಡ್ತಾರೆ, ಅಥವಾ ನಾವು ಬೇರೆ ಕಡೆ ಮಾವಿನಕಾಯಿ ಸಾರು ಅಂತ ಅಥವಾ ರಸಮ್ ಅಂತ ಕೂಡ ಹೇಳ್ತಾರೆ. ನಾನಿಲ್ಲಿ ಮಾವಿನಕಾಯಿ 2 ತೊಗೊಂಡಿದ್ದೀನಿ. ಸಿಪ್ಪೆ ತೆಗೆದು ಅದನ್ನು ಹೆಚ್ಕೊಂಡಿದ್ದೀನಿ. ಅದು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಹೆಚ್ಚಿರುವಂಥ ಮಾವಿನಕಾಯಿನ. ಹಾಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಸ್ವಲ್ಪ ಅರಿಶಿನ, ಆಮೇಲೆ ಸ್ವಲ್ಪ ನೀರು ಸ್ವಲ್ಪ ಕುದಿಯೋಕ್ಕೆ ಥರ ಬೇಕು ನಮಗೆ. ಅದಕ್ಕೆ ನೀರು ಹಾಕಿ ಕುದಿಯೋಕ್ಕೆ ಬಿಡ್ತಿದ್ದೀನಿ. ಚೆನ್ನಾಗಿ ಬೇಯಬೇಕದು. ನಾವು ಮಾವಿನಕಾಯಿನ ಇವಾಗ ಒಂದು ಸ್ಪೂನಲ್ಲಿ ಪ್ರೆಸ್ ಮಾಡಿದ್ರೆ ಅದು ನೀಟಾಗಿ ಕುಕ್ ಆಗಿರುತ್ತೆ ನೋಡಿ. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋದು. ಚೆನ್ನಾಗಿ ಬೆಂದಿರೋ ಅಂಥ ಮಾವಿನಕಾಯಿ ಮತ್ತು ಹಸಿಮೆಣಸಿನ್ಕಾಯಿನ ಈಗ ಒಂದು ಬೌಲಿಗೆ ತೊಗೋತಾ ಇದ್ದೀನಿ ನಾನು. ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಆರಿದ ಮೇಲೆ ಸ್ವಲ್ಪ ರುಬ್ಕೊಳ್ಳಿ. ತುಂಬ ಈಸಿ ಅಲ್ವಾ? ನೋಡಿ ಇಲ್ಲಿ ಇದೇ ಕಾಣಿಸ್ತಿದೆ ಹೇಳಿ, ಮಾವಿನಕಾಯಿ ಜ್ಯೂಸು. ಸ್ವಲ್ಪ ನೀರು ಹಾಕ್ಬಿಟ್ಟು ಅದು ಜ್ಯೂಸ್ ಆಗಿಬಿಡುತ್ತೆ ಅಲ್ವಾ? ಆ ರೀತಿ ಕಾಣಿಸ್ತಿದೆ ನಿಮಗೆ. ಇದನ್ನು ನಾವು ಬೇಯಿಸಿದ್ವಲ್ಲ, ಅದೇ ನೀರಿಗೆ ರುಬ್ಬಿರೋ ಅಂಥದ್ದನ್ನೆಲ್ಲ ಹಾಕ್ತಾಯಿದ್ದೀನಿ. ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸಿ ಜಾರಿಗೆ ಸ್ವಲ್ಪ ಮತ್ತೆ ನೀರು ಹಾಕಿ ನಮಗೆ ಎಷ್ಟು ನೀರು ಬೇಕು ಹಾಕಿ ಕುದಿಯೋಕ್ಕೆ ಇಡಬೇಕು. ಈಗ ಜೊತೆಗೆ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಅದಾದಮೇಲೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಸ್ವಲ್ಪ ಇಂಗು, ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ನೀಟಾಗಿ ಸಾಂಬಾರಿಗೆ ರಸಮ್ಗೆ ಹಾಕ್ತಾಯಿದ್ದೀನಿ. ಈಗ ಒಂದು ಕುದಿ ಬರಬೇಕು ಚೆನ್ನಾಗಿದ್ದು. ಸ್ವಲ್ಪ ನೊರೆ ಥರ ಬರ್ತಾ ಇರುತ್ತಲ್ವ, ಅದು ನೊರೆ ಎಲ್ಲ ಹೋಗಬೇಕು. ಆವಾಗಲೇ ಸಾರು ಚೆನ್ನಾಗಾಗುತ್ತೆ. ಇಷ್ಟೇ. ಈಗ ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನ ಹಾಕ್ಕೊಳ್ಳಿ. ಇಲ್ಲಿ ಉಪ್ಪು, ಹುಳಿ, ಖಾರ ಎಲ್ಲ ಆಗಿ ಮಿಕ್ಸ್ ಆಗಿರುತ್ತೆ. ಲಾಸ್ಟಾಗಿ ಕೊತ್ತಂಬರಿ ಸೊಪ್ಪು. ಇಷ್ಟೇ ನೋಡಿ, ಅಪ್ಪೆ ಹುಳಿ ಸಾರು ಅಥವಾ ಮಾವಿನಕಾಯಿ ರಸಮ್. ನೀವು ಹಾಗೆ ಕೂಡ ಕುಡಿಬೋದು, ಅಥವಾ ಅನ್ನದ ಜೊತೆ ಕೂಡ ತಿನ್ಬೋದು. ನಿಮ್ಗೆ ಅನ್ನದ ಜೊತೆ ತಿನ್ನಬೇಕು ಅಂದರೆ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಳ್ಳಿ. ಬಟ್ ನನಗೆ ಈ ಥಿಕ್ನೆಸ್ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೋತೀನಿ. ನೋಡಿ, ಅನ್ನ ರಸಮ್ ಸೂಪರ್ ಟೇಸ್ಟ್. ಒಂದ್ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.